ಆ ಸನ್ ರೇಸ್ ನೋಡಿ ಹೀಗೆ ಬೀಳುದು, ಆ ಮರದ ಎಡೆಯಿಂದ ರಿಫ್ಲೆಕ್ಟ್ ಆಗಿ ಬರುದು. ಬ್ಯೂಟಿಫುಲ್ ಇದು. ಶಾ ಯಬ್ಬ, ಇಷ್ಟು ದೊಡ್ಡದು ಮಾರಿದು. ಓ ದೇವಾ, ಹೇಗುಂಟು ನೋಡಿ. ಇದೇ ಸ್ವರ್ಗ. ಬ್ಯೂಟಿಫುಲ್ ನೋಡಿ. ಇದಾದರೆ ಹಿಂದೆಂದು ಪ್ರಾಪರ್ ವೆಸ್ಟರ್ನ್ ಘಾಟ್ಸ್ ನೋಡಿ. ಹೈಟ್ ನೋಡಿ ಎಷ್ಟು ಅಂದರೆ ದೊಡ್ಡ ಎತ್ತರ ಉಂಟು ಅಂತ ಮೌಂಟೇನ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವೀಕೆಂಡ್ ರೈಡಿಗೆ ಸುಸ್ವಾಗತ. ಇವತ್ತು ನಾನು ಮಡಿಕೇರಿ ಸೈಡ್ ಹೋಗ್ತಿದ್ದಾನೆ. ಜಸ್ಟ್ ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ ರೈಡ್. ಓ ಬೈ, ಇವರಿಗೊಂದು ಸೆಲ್ಯೂಟ್ ಕೊಡಬೇಕು. ಇಂಥದ್ದೆಲ್ಲ ಹಿಡ್ಕೊಂಡು ಹೋಗ್ತಾರೆ ಬೈಕಲ್ಲಿ. ಓಕೆ, ಸೊ ಇಫ್ ಪಾಸಿಬಲ್ ಕುಶಾಲನಗರದವರೆಗೆ ಎಕ್ಸ್ಟೆಂಡ್ ಮಾಡ್ತೇನೆ. ಇಲ್ಲ ಅಂದರೆ ಮಡಿಕೇರಿಯಲ್ಲಿ ಒಂದು ಚಹಾ ಕುಡಿದು ರಿಟರ್ನ್ ಅಷ್ಟೇ. ಸೊ ಜಸ್ಟ್ ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ ರೈಡ್ ಇವತ್ತಿದು. ನೋಡಿ, ಸನ್ರೈಸ್ ಆಗ್ತಾ ಉಂಟು. ಗಂಟೆ 7 ಆಯ್ತು ಈಗ, ಆಲ್ಮೋಸ್ಟ್ 7 ಗಂಟೆ. ಸೊ ಇವತ್ತು ನಾನು ಸೋಲೋ ಹೋಗ್ತಿದ್ದಾನೆ, ಯಾರಿಲ್ಲ. ಅನ್ಫಾರ್ಚುನೇಟ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾನೊಬ್ಬನೇ ಇವತ್ತು. ಪ್ಲ್ಯಾನ್ ಹೇಗೆ ಅಂತ ಹೇಳಿದರೆ, ಸುಳ್ಯದಲ್ಲಿ ಒಂದು ಒಳಗೆ ಇಂಟೀರಿಯರ್ ರೂಟ್ ತಗೊಳ್ತಾನೆ. ನಮ್ಮ ಪಣತೂರ್ ಆಗಿ ಭಾಗಮಂಡಲ ಆಗಿ ಮಡಿಕೇರಿ. ನಾಟ್ ಇದು ಮೇನ್ ರೋಡಲ್ಲ, ಇದು ಒಂದು ಇಂಟೀರಿಯರ್ ರೋಡು. ಸೊ ಇಲ್ಲಿ ಮಿಡ್ಲಲ್ಲಿ ಒಮ್ಮೆ ಕೇರಳ ಎಲ್ಲ ಬರ್ತದೆ. ಕೇರಳ ಆಗಿ ಮತ್ತು ವಾಪಸ್ ಕರ್ನಾಟಕಕ್ಕೆ ಒಂದು ಭಾಗಮಂಡಲ ಆಗಿ ಹಾಗೆ ರೋಡ್ ಇವತ್ತಿದು. ಬನ್ನಿ, ಎಂಜಾಯ್ ಮಾಡಿ ವಿಡಿಯೋನ ಎಂಡವರೆಗೆ ನೋಡಿ. ವಾವ್ ನೋಡಿ, ಫುಲ್ ಹೊಗೆ ಎಲ್ಲ ಒಂದು ಒಳ್ಳೆ ಸೂಪರ್ ಕಾಣ್ತಾ ಉಂಟು. ಸನ್ರೈಸ್ ಆಗೋದು ಅರ್ಲಿ ಮಾರ್ನಿಂಗ್. ಈಗ ಸ್ವಲ್ಪ ಚಳಿ ಉಂಟು, ಡಿಸೆಂಬರ್ ಟೈಮ್ ಈಗ. ಸೊ ಚಳಿಗಾಲ, ಒಳ್ಳೆ ಕೂಲ್ ಉಂಟು ವೆದರ್. ಆ ಸನ್ ರೇಸ್ ನೋಡಿ ಹೀಗೆ ಬೀಳುದು, ಆ ಮರದ ಎಡೆಯಿಂದ ರಿಫ್ಲೆಕ್ಟ್ ಆಗಿ ಬರುದು. ಬ್ಯೂಟಿಫುಲ್ ಇದು. ಶಾ ಸೂಪರ್ ಸೂಪರ್. ಓಹೋ, ಕಂಪ್ಲೀಟ್ ಫಾಗ್. ಈಗ ಮಿಸ್ಟ್ ಸಹ ಉಂಟು, ಒಟ್ಟಿಗೆ ಬಿಸಿಲು ಸಹ. ವಾಟ್ ಅ ಕಾಂಬಿನೇಷನ್. ಈ ಏರಿಯಾದಲ್ಲಿ ಯಾವತ್ತೂ ಮಿಸ್ಟ್ ಇರ್ತದೆ ಸಾಧಾರಣ ಇಷ್ಟು ಹೊತ್ತಿಗೆ ಆಗುವಾಗ. ಇನ್ನು ಸ್ವಲ್ಪ ಬಿಸಿಲು ಮೇಲೆ ಬರುವಾಗ ಎಲ್ಲ ಕಮ್ಮಿ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಫುಲ್ ಫಾರೆಸ್ಟ್ ಅಲ್ಲ ನೋಡಿ. ನನ್ನ ಲೆಫ್ಟಲ್ಲಿ ಫುಲ್ ಫಾರೆಸ್ಟ್. ಈಗ ಸುಳ್ಯದಲ್ಲಿದ್ದಾನೆ. ಮಡಿಕೇರಿ ಮಂಗಳೂರು ಹೈವೇ ಇದು. ಸೊ ನಾನು ಆ ರೋಡಲ್ಲಿ ಹೋಗ್ತಾ ಇಲ್ಲ. ಈಗ ಇಲ್ಲಿ ಇನ್ನೊಂದು ರೋಡ್ ಉಂಟು ನೋಡಿ, ಇಲ್ಲಿ ಈಗ ತಿರುಗಬೇಕು ನಾವು. ಪಣತ್ತೂರ್ ಆಗಿ ಹೋಗ್ತದೆ ಈ ರೋಡು. ಈ ರೋಡ್ ಇದು ಪ್ಯಾರಲಲ್ ರೋಡು, ನಮ್ಮ ಮೇಯ್ನ್ ಹೈವೇಗೆ ಒಂದು ಪ್ಯಾರಲಲ್ ರೋಡು. ಅವತ್ತು ಭಾಗಮಂಡಲಲ್ಲಿ ಇದು ನಮ್ಮ ಮಡಿಕೇರಿ ಹತ್ರ ಲ್ಯಾಂಡ್ ಸ್ಲೈಡಲ್ಲಿ ಆಗಿತ್ತಲ್ಲ, ಆಗ ಮೇಯ್ನ್ ಹೈವೇ ಕ್ಲೋಸ್ ಆಗಿತ್ತು. ಆಗ ಇದೇ ಪ್ರೈಮರಿ ರೋಡ್ ಆಗಿತ್ತು. ಸೊ ನಾನೊಂದು 2-3 ಸತಿ ಹೋಗಿದ್ದೆ ಈ ರೋಡಲ್ಲಿ, ಬಟ್ ರೀಸೆಂಟ್ಲಿ ಹೋಗಲಿಲ್ಲ. ಹಾಗೊಮ್ಮೆ ಇವತ್ತು ಹೋಗುವ ಅಂತ ವೀಡಿಯೋಸ ಮಾಡಿದಾಗ ಆಗ್ತದೆ, ಹೋದಾಗೂ ಆಗ್ತದೆ. ಕಿಲೋಮೀಟ್ರ್ ವೈಸ್ ಸ್ವಲ್ಪ ದೂರ ಆಗ್ತದೆ. ಮಿಡ್ಲಲ್ಲಿ ಕೇರಳ ಸಹ ಬರ್ತದೆ ಒಮ್ಮೆ ಒಂದು ಚೂರು ಕಿಲೋಮೀಟ್ರಿಗೆ. ಕೇರಳ ಆಗಿ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಎಂಟ್ರ್ ಆಗೋದು. ಸೀನಿಕ್ ರೂಟ್ ಅಂದರೆ ಸ್ವಲ್ಪ ಫಾರೆಸ್ಟ್ ಇದೆಲ್ಲ ಸಿಗ್ತದೆ ಇಲ್ಲಿ. ಈಗ ಫಾರೆಸ್ಟ್ ಒಂದು 2-3 ವ್ಯೂ ಪಾಯಿಂಟ್ ಟೈಪ್ ಎಲ್ಲ ಉಂಟು. ಬನ್ನಿ ಹೋಗುವ. ನೋಡಿ, ರಬ್ಬರ್ ಇದೆಲ್ಲ ಫುಲ್ಲು. ಈಚೆ ಸುಳ್ಳದಾಚೆ ರಬ್ಬರ್ ತೋಟಗಳು ಸುಮಾರು ಉಂಟು. ಎಲ್ಲ ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಅಲ್ಲ, ಇದು ಪ್ರೈವೇಟ್ ಅಂತ. ಇದು ಮುಂಚೆ ನಾನು ಅವತ್ತು ಬಂದಾಗ ಇಷ್ಟು ಅಗಲ ಎಲ್ಲ ಇರಲಿಲ್ಲ ರೋಡು, ಒಳ್ಳೆ ಸಪೂರ ಇತ್ತು.
ಯಾವಾಗ ಒಂದು 5-6 ವರ್ಷ ಹಿಂದೆ ಬಂದದ್ದು ನಾನು. ರೋಡ್ ನೋಡಿ ಸ್ವಲ್ಪ ಸಪೂರ ಐತಿ ಈಗ ಆಗಕ್ಕಿಂತ. ಇನ್ನು ಸಾಧಾರಣ ಅದೇ ಪಣತ್ತೂರವರೆಗೆ ಹೀಗೆ ಸಪೂರ ರೋಡು. ಸನ್ರೈಸ್ ಒಂದುಂಟಲ್ಲ, ಹೀಗೆ ರೇಸ್ ಬರೋದು ಅಲ್ಟಿಮೇಟ್ ಅದು ಮಾತ್ರ. ನೋಡಿ ಅಂತೆ, ಯಬ್ಬ ಇಷ್ಟು ದೊಡ್ಡದು ಮಾರಿದು. ಓ ದೇವ, ಭಯಂಕರ ದೊಡ್ಡ ಮರ ಅದು. ನೋಡಿ ರೋಡ್ ಹೇಗುಂಟು ನೋಡಿ, ಸೂಪರ್ ಸೂಪರ್. ಇದೇ ಟೈಪಿನ ರೋಡ್ ನನಗೆ ಬೇಕಾಗದು. ಸೂಪರ್. ರೋಡ್ ಆಗ್ತಾ ಉಂಟು. ನನಗೆ ಲಾಸ್ಟ್ ಟೈಮ್ ಬರೋದಾಗಲಿ ಕರೆಕ್ಟ್ ಮ್ಯಾಪ್ ಉಂಟು ಅಲ್ಲಿ. ಇದೊಂದು ಆ್ಯಕ್ಚುಲಿ ಡೌನ್ ಉಂಟು, ಹೀಗೆ ತುಂಬ ಡೌನ್ ಉಂಟು. ಸೊ ತುಂಬ ಸಪೂರ ಇತ್ತು ಇಲ್ಲಿ ರೋಡು. ಓ ವಾವ್, ಎದುರು ನೋಡಿ ಫುಲ್ ಎಂತ ಹೇಳೋದು, ಫಾಗಿ ಮೌಂಟೇನ್ಸ್. ಅದರ ಎಡೆಯಲ್ಲೊಂದು ಟವರ್ ಉಂಟು ನೋಡಿ, ಮೊಬೈಲ್ ಟವರ್ ಒಂದು. ಓಕೆ, ಸೊ ಲಾಸ್ಟ್ ಟೈಮ್ ನನಗೆ ಕರೆಕ್ಟ್ ನೆನಪುಂಟು. ಅಂದರೆ ತುಂಬ ಹೀಗೆ ಸಪೂರ ರೋಡು. ಸೊ ಡೌನಲ್ಲಿ ಬರುವಾಗ ಎದುರು ಯಾವುದಾದ್ರು ವೆಹಿಕಲ್ ಸಿಕ್ಕಿದರೆ ಅಲ್ಲೇ ಜಾಮ್ ಆಗ್ತಿತ್ತು. ಸೊ ವೈಡ್ ಮಾಡ್ತಿದ್ದಾರೆ ಈಗ. ವಾವ್, ನಮ್ಮ ಮಲಬಾರ್ ಹೆವಿ ಬಸ್, ಪಣತ್ತೂರ್ ಟು ಸುಳ್ಯ ಬಸ್ ಇದು. ನಾಟ್ ಶ್ಯೂರ್ ಇದು ಕೇರಳವ ಕರ್ನಾಟಕ ಗೊತ್ತಿಲ್ಲ, ಬಟ್ ಬರ್ತದೆ ಈಗ ಸ್ವಲ್ಪ ಹೊತ್ತಲ್ಲಿ. ಈಗ ವೆಲ್ಕಮ್ ಟು ಕೇರಳ ಅಂತ ಮೊಬೈಲಿಗೆ ಮೆಸೇಜ್ ಬರ್ತದೆ. ಆಲ್ರೆಡಿ ಬಂದಿರ್ಬೋದು, ಗೊತ್ತಿಲ್ಲ. ವಾವ್, ಬ್ಯೂಟಿಫುಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟು ಅಂತ ಇಲ್ಲಿ. ಗುಡ್ಡೆ ಪ್ಲಸ್ ಮೋಡಗಳಷ್ಟು ಕೆಳಗೆ ಉಂಟು ನೋಡಿ, ಫುಲ್. ಬ್ಯೂಟಿಫುಲ್. ಹೇಗುಂಟು ನೋಡಿ, ಇದೇ ಸ್ವರ್ಗ. ಫುಲ್ ರಬ್ಬರ್, ಅಡಿಕೆ ಎಲ್ಲ ಮಿಕ್ಸ್ ಉಂಟಿಲ್ಲಿ. ಓಕೆ, ಸೊ ಅದೇ ರೋಡ್ ಹೀಗೆ ಟರ್ನ್ ಆಗಿ ಈಚೆ ಬರ್ತದೆ. ಸೊ ಸೇಮ್ ವ್ಯೂ ಪಾಯಿಂಟ್ ಇದು. ಇನ್ನೊಂದು ವ್ಯೂ ಇಂದ ನೋಡಿ. ವಾ, ದಿಸ್ ಈಸ್ ಬ್ಯೂಟಿಫುಲ್. ಅಲ್ಲಿಗಿಂತ ಇಲ್ಲಿ ಲೈಕ್ ಉಂಟು. ವಾವ್, ಬ್ಯೂಟಿಫುಲ್. ಸೋಲೋ ಹೋಗುವಾಗ ಒಂದು ಅಡ್ವಾಂಟೇಜ್, ಎಷ್ಟು ಬೇಕಾದ್ರೆ ನಿಲ್ಲಿಸ್ಬೋದು, ಯಾರು ಹೇಳೋರು ಯಾರಿಲ್ಲ. ವಾವ್,
ಅಲ್ಲಿ ಮೇಲೊಂದು ಟವರ್ ಬೇರೆ ಉಂಟು, ಮೊಬೈಲ್ ಟವರ್, ಬ್ಯೂಟಿಫುಲ್. ಓಕೆ, ಈ ಪ್ಲೇಸನ್ನು ಬಿಟ್ಟೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಎಷ್ಟೊತ್ತಿದ್ರೆ ಇಲ್ಲೇ ಇರುವ ಅಂತ ಆಗ್ತಾ ಉಂಟು. ಸೂಪರ್. ಸೊ ಇದೆಲ್ಲ ವೆಸ್ಟರ್ನ್ ಘಾಟ್ ರೇಂಜಸ್, ಸ್ಟಾರ್ಟಿಂಗ್ ಪಾಯಿಂಟ್ ವೆಸ್ಟರ್ನ್ ಘಾಟ್ಸ್ ಇದು. ಹೋಗುವ. ಓ ಇದು ಕೇರಳ ನೋಡಿ, ಮಲಯಾಳಮಲ್ಲಿ ಉಂಟು ಬೋರ್ಡು. ಸೊ ನಾವು ಈಗ ಕೇರಳದಲ್ಲಿದ್ದೇವೆ. ಇಲ್ಲೊಂದು ಕಾರಿದೊಂದು ವೀಡಿಯೋ ಮಾಡಿದ್ದೆ ಮುಂಚೆ. ಒಳ್ಳೆ ರೋಡು, ಅಂದರೆ ಯಾವತ್ತೊಮ್ಮೆ ಮಳೆಗಾಲದಲ್ಲಿ ತೋಡು ಯಾವುದೋ ಫುಲ್ಲಾಗಿ ರೋಡಲ್ಲಿ ಫುಲ್ ನೀರಿತ್ತು, ಆಗ ಹಾರಿಸಿಕೊಂಡು ಹೋಗೋದು ವೀಡಿಯೋ ಮಾಡಿದ್ದೆ. ಎಲ್ಲ ಹಳೆ ಮೆಮೊರೀಸ್ ಸಿಕ್ಕಿದ್ರೆ ಆಗ್ತಾನೆ, ಎಲ್ಲಿ ಉಂಟು ಗೊತ್ತಿಲ್ಲ ಫೈಲ್ಸ್ ಎಲ್ಲ. ಅದು ರಾಣಿಪುರಕ್ಕೆ ಹೋಗುವಾಗ ತೆಗ್ದದು. ಸೊ ರಾಣಿಪುರಕ್ಕೆ ಇದೆ ರೋಡು ನಮ್ಮ ಪುತ್ತೂರಿಂದ. ಪಣತ್ತೂರು 5, ರಾಣಿಪುರ 10. ಯಾರು ನೋಡ್ದುಕೊಂಡು ಹೋಗ್ಬೇಕು. ಸಪುರ ರೋಡ್, ಬಸ್ಸು ಬೇರೆ ಬರ್ತದೆ ಅಲ್ಲಿ, ಗೊತ್ತೇ ಆಗೋದಿಲ್ಲ. ನೋಡಿ ಇನ್ನೊಂದು ವ್ಯೂ ಪಾಯಿಂಟ್ ಉಂಟು ಇಲ್ಲಿಗ. ವಾ, ಬ್ಯೂಟಿಫುಲ್ ನೋಡಿ. ಇದಾದರೆ ಹಿಂದೆಂದು ಪ್ರಾಪರ್ ವೆಸ್ಟರ್ನ್ ಘಾಟ್ಸ್ ನೋಡಿ. ಹೈಟ್ ನೋಡಿ ಎಷ್ಟು ಅಂದರೆ ದೊಡ್ಡ ಎತ್ತರ ಉಂಟು ಅಂತ ಮೌಂಟೇನ್ಸ್. ಪ್ರಾಪರ್ ವೆಸ್ಟರ್ನ್ ಘಾಟ್ಸ್ ಇದು. ನಾವು ಯಾವುದು ಆ ಡೈರೆಕ್ಷನಿಂದ ಬಂದದ್ದು ಈಗ. ಆ್ಯಕ್ಚುಲಿ ಈಗ ಮೋಸ್ಟ್ಲಿ ಈಗ ನಾವು ಈ ಡೈರೆಕ್ಷನಿಗೆ ಹೋಗ್ತೇವೆ ಈಗ ವಾಪಸ್. ಭಾಗಮಂಡಲ ಅಲ್ಲೆಲ್ಲ ಯಾರಾಗ್ಬೋದು, ಆ ಗುಡ್ಡೆ ಆ ರೇಂಜಲ್ಲಿ. ಹಾಗೆ ಒಳ್ಳೆ ಸೀನಿಕ್ ರೂಟ್ ಇದು, ಸುಳ್ಯ ಟು ಪನತ್ತೂರು. ಓಕೆ, ಇದು ನಮ್ಮ ಪಣತ್ತೂರು ಬ್ರಿಡ್ಜ್. ಸೊ ಈಗ ನಾನೊಂದು ಕೆಲಸ ಮಾಡಬೇಕು, ನನ್ನ ಗೋಪ್ರೋನ ಈಗ ತೆಗಿಬೇಕು. ಯಾಕೆಂತೇಳಿದರೆ ಕೇರಳ ಇಲ್ಲೀಗ ನೋಡಿ, ಇದೀಗ ಜಂಕ್ಷನ್, ಇದು ಟಿ ಜಂಕ್ಷನ್. ಸೊ ಇಲ್ಲಿಗ ರೈಟ್ ಹೋದರೆ ನಮ್ಮ ರಾಣಿಪುರ ಸೈಡಿಗೆ ಹೋಗ್ತದೆ. ನಾವೀಗ ಲೆಫ್ಟ್ ಹೋಗ್ಬೇಕು ಭಾಗಮಂಡಲ ಸೈಡಿಗೆ. ಸೊ ಅಲ್ಲೊಂದು ಚೆಕ್ ಪೋಸ್ಟ್ ಉಂಟು. ಸೊ ಆ್ಯಸ್ ಯು ಆಲ್ ನೋ, GoPro ಇಸ್ ಬ್ಯಾಂಡ್ ಇನ್ ಕೇರಳ. ಸೊ ಲೀಗಲಿ ನಾನು ಇದನ್ನು ಯೂಸ್ ಮಾಡುವಾಗಿಲ್ಲ ಈಗ. ಹಾಗೆ ಒಂದು ಚೂರು ಹೊತ್ತಿಗೆ ಒಳಗಿಡ್ತಾನೆ, ಚೆಕ್ ಪೋಸ್ಟ್ ಕಳೆದ ನಂತರ ಕರ್ನಾಟಕ ಬಂದ ನಂತರ ಮತ್ತೆ ವಾಪಸ್ ಹಾಕ್ತಾನೆ. ಎಸ್, ಸೊ ಸಿ ಆಫ್ಟರ್ ಅ ವೈಲ್.